ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಚಾನಲಲ್ಲಿ ಒಂದು ಹೊಸ ರೆಸಿಪಿ ಜೊತೆ ನಾನು ಇವತ್ತು ವಾಪಸ್ ಬಂದಿದ್ದೀನಿ. ಚೀಸಿ ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ತೊಗೊಂಡಿರೋದು ಬ್ರೆಡ್, ಮಿಲ್ಕ್ ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್, ನೀವು ಏನು ಬೇಕಾದ್ರೂ ತೊಗೊಳ್ಬೋದು. ಮತ್ತು ಸಣ್ಣದಾಗೆ ಕ್ರಷ್ ಮಾಡ್ಕೊಂಡಿರೋ ಗಾರ್ಲಿಕ್, ಆಮೇಲೆ ನಾರ್ಮಲ್ ಬಟರ್, ಸ್ವಲ್ಪ ಆರಿಗ್ಯಾನೋ ಮತ್ತು ಪೆಪ್ಪರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್, ಚೀಸ್ ಮತ್ತು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಮನೇಲೇ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪ್ಯಾನಲ್ಲಿ ಸ್ವಲ್ಪ ಚಿಲ್ಲೀಸ್ನ ಅಂದರೆ ರೆಡ್ ಚಿಲ್ಲೀಸ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಒಂದು 3ರಿಂದ 4 ನಿಮಿಷ ಹುರ್ಕೊಂಡ್ರೆ ಸಾಕು. ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಹುರ್ಕೊಳ್ಳೋಣ ಅದನ್ನು ನಾವು ಕೈಯಲ್ಲೇ ಮುರಿಯೋಷ್ಟು ಕ್ರಿಸ್ಪಾಗಿರಬೇಕಿದು. ನೋಡಿ, ಈಗ ನಾನು ಮುರಿದೆ ಗೊತ್ತಾ, ಆ ಥರ ಕ್ರಿಸ್ಪಾಗಿರಬೇಕಿದು. ಕೆಲವೊಂದು ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಮತ್ತು ನಮಗೆ ಪ್ಯಾಕೇಜ್ ಫುಡ್ಡಿಂದನೂ ಸ್ವಲ್ಪ ದೂರ ಇರ್ತೀವಿ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಒಳಗಡೆ ಸೀಡ್ಸ್ನೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಈ ಕಡೆ ಇರೋದನ್ನು ಮಿಕ್ಸಿಲಿ ಪೌಡ್ರು ಮಾಡ್ಕೊತೀನಿ. ಈಗ ಅಂದರೆ ತರ್ತರಿಯಾಗಿ ಮಾಡ್ಕೊತೀನಿ, ಜಾಸ್ತಿ ಪೌಡರು ಮಾಡ್ಕೊಳಲ್ಲ. ಸೀಡ್ಸ್ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇದು ಮಿಕ್ಸ್ ಆದಮೇಲೆ ಎರಡೂ ಮಿಕ್ಸ್ ಮಾಡಿದಾಗ ನಮಗೆ ಅಥೆಂಟಿಕ್ ಚಿಲ್ಲಿ ಫ್ಲೇಕ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೀಡ್ಸ್ನ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಈಗ ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಈ ಥರ ಕ್ರಷ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಎರಡನ್ನೂ ಇವಾಗ ನಾನು ಸೀಡ್ಸ್ ಎತ್ತಿಟ್ಕೊಂಡಿದ್ದಲ್ಲ, ಇದನ್ನೆರಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ನಾನು ಅಟ್ಲೀಸ್ಟ್ ಒಂದು 4 to 5 ಟೈಮ್ಸ್ ಆಗೋ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಚಿಕ್ಕ ಗ್ಲಾಸ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಸೊ ದಟ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ನಮ್ಮ ಮನೇಲಿ ಮಾರ್ನಿಂಗ್ ಟೈಮು ನನ್ನ ಮಗ ಸ್ಕೂಲಿಗೆ ಹೋಗೋದ್ರಿಂದ ನಾನು ಅವನಿಗೆ ನಾರ್ಮಲ್ಲಾಗಿ ಏನೂ ಸ್ನ್ಯಾಕ್ಸ್ ಕಟ್ಟಲ್ಲ. ಫ್ರೂಟ್ಸ್ ಅಥವಾ ಏನಾದರೂ ಬಾಯ್ಲ್ಡ್ ವೆಜಿಟೇಬಲ್ಸ್ ಈ ಥರ ಕಟ್ತೀನಿ. ಈವ್ನಿಂಗ್ ಟೈಮ್ ಮಾತ್ರ ಕಂಪಲ್ಸರಿ ಸ್ನ್ಯಾಕ್ಸ್ ಬೇಕೇ ಬೇಕು ಸ್ಕೂಲಿಂದ ಬರೋ ಅಷ್ಟರಲ್ಲಿ. ಸೊ ಆ ಟೈಮಲ್ಲಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಎವ್ರಿ ಡೇ ಏನಾದರೂ ಒಂದು ಸ್ನ್ಯಾಕ್ಸ್ ಇದ್ದೇ ಇರುತ್ತೆ. ಗಾರ್ಲಿಕ್ನ ಚೆನ್ನಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ. ಈಗ ಒಂದು ಚಿಕ್ಕ ಬೌಲ್ಗೆ ನಾನು ಈಗ ಬಟರ್ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ನೀವು ಹಾಕ್ಕೊಬೋದು. ನಿಮ್ಮ ಒಂದು ಕ್ವಾಂಟಿಟಿ ನೀವು ಎಷ್ಟು ಮಾಡ್ತೀರಾ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬಟರ್ ಹಾಕಿದ್ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕ್ರಷ್ ಮಾಡಿ ಅಂದರೆ ಚಾಪ್ ಮಾಡಿ ಇಟ್ಕೊಂಡಿರೋ ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಗಾರ್ಲಿಕ್ಕೇ ಇದಕ್ಕೆ ಮೇಯ್ನು. ಗಾರ್ಲಿಕ್ ಜಾಸ್ತಿ ಹಾಕೋದಷ್ಟು ನಿಮಗೆ ಟೇಸ್ಟ್ ಜಾಸ್ತಿ ಬರುತ್ತೆ. ಈಗ ನೆಕ್ಸ್ಟು ಮನೇಲೇ ಮಾಡಿಟ್ಕೊಂಡಿರೋ ಚಿಲ್ಲಿ ಫ್ಲೇಕ್ಸು. ಇದು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬಿಕಾಸ್ ನಾನು ಆರಿಗ್ಯಾನೋ ಮತ್ತು ಪೆಪ್ಪರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋದ್ರಿಂದ ಖಾರ ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಬೋದು. ಇಲ್ಲಿ ಆ್ಯಕ್ಚುಲಿ ಗ್ರೀನ್ ಚಿಲ್ಲೀಸು ಹಾಕಬೇಕು. ನನ್ನ ಮಗ ತಿಂತಾನೆ ಅಂತ ನಾನಿಲ್ಲಿ ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿಲ್ಲ. ನೀವು ಸಣ್ಣದಾಗೆ ಹೆಚ್ಚಿಟ್ಕೊಂಡಿರೋ ಗ್ರೀನ್ ಚಿಲ್ಲೀಸ್ ಕೂಡ ಇದಕ್ಕೆ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಫುಲ್ ಈವನಾಗೆ ಮಿಕ್ಸ್ ಆಗಬೇಕಿದು. ಈಗ ಒಂದು ಬ್ರೆಡ್ ಸ್ಲೈಸ್ ತೊಗೊಂಡು ಅದ್ರ ಮೇಲೆ ನಾನೀಗ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಫುಲ್ ಈವನಾಗೆ ಸ್ಪ್ರೆಡ್ ಮಾಡ್ಕೊಬೇಕು. ಇದನ್ನು ಪೂರ್ತಿ 4 ಕಡೆನೂ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಏನು ಮಾಡಿಕೊಡ್ಬೇಕು ಅನ್ನೋ ಲಿಸ್ಟಲ್ಲಿ ಇದನ್ನು ನೀವು ಆರಾಮಾಗಿ ಮಾಡಿಕೊಡ್ಬೋದು. ಬಿಕಾಸ್ ಇದು ಹೆಲ್ದಿ ವರ್ಷನ್. ಅಂದರೆ ನಾನಿಲ್ಲಿ ಬ್ರೆಡ್ ನಾರ್ಮಲ್ ಮೈದಾ ಬ್ರೆಡ್ ತೊಗೊಂಡಿದ್ದೀನಿ. ನೀವಿಲ್ಲಿ ಇನ್ಸ್ಟೆಡ್ ಆಫ್ ಮೈದಾ ಬ್ರೆಡ್ ನೀವಿಲ್ಲಿ ವೀಟ್ ಬ್ರೆಡ್ ಕೂಡ ತೊಗೊಳ್ಬೋದು. ಬಟರು ಹೆಲ್ತ್ಗೆ ಒಳ್ಳೆಯದೇ, ನಾರ್ಮಲ್ ಇನ್ನು ಗಾರ್ಲಿಕ್ಕು ಒಳ್ಳೆಯದೇ. ಸೊ ಎಲ್ಲ ಹೆಲ್ತಿ ಐಟಮ್ಸ್ ಇಲ್ಲಿ ಹಾಕೋದ್ರಿಂದ ಬ್ರೆಡ್ ಒಂದು ಬಿಟ್ಟು ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಆರಾಮಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಇದು ಸ್ವಲ್ಪ ಕ್ರಂಚಿಯಾಗಿ ಮಾಡೋದ್ರಿಂದ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಈವ್ನಿಂಗ್ ಟೈಮ್ ಇದು ಮಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನನಗೆ ಮಾರ್ನಿಂಗ್ ಟೈಮ್ ಅಷ್ಟು ಟೈಮ್ ಇಲ್ಲದೆ ಇರೋ ಕಾರಣ ಅವ್ನು ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಈವ್ನಿಂಗ್ ಅಷ್ಟರಲ್ಲಿ ಅವ್ನು ಬರೋ ಅಷ್ಟರಲ್ಲಿ ಏನಾನ ಒಂದು ಸ್ನ್ಯಾಕ್ ರೆಡಿ ಮಾಡಿಟ್ಟಿರ್ತೀನಿ. ಸೊ ದಟ್ ಅವನಿಗೂ ಖುಷಿ ಆಗುತ್ತೆ ಬಂದಿದ್ದ ತಕ್ಷಣ ತಿನ್ನೋದಕ್ಕೆ. ಇದ್ರ ಮೇಲೆ ಚೀಸ್ ಟಾಪಿಂಗ್ ಬರೋದ್ರಿಂದ ಇದಕ್ಕೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನಾನಿಲ್ಲಿ 2 ಥರ ಚೀಸ್ ತೊಗೊಂಡಿದ್ದೀನಿ. ಚೀಸ್ ಸ್ಲೈಸ್ ಒಂದು ತೊಗೊಂಡಿದ್ದೀನಿ ಮತ್ತು ನಾರ್ಮಲ್ ಶ್ರೆಡ್ಡೆಡ್ ಚೀಸ್ ಕೂಡ ತೊಗೊಂಡಿದ್ದೀನಿ. ಈಗ ನಾನು ಇದು ಈವನಾಗಿ ಸ್ಪ್ರೆಡ್ ಆದಮೇಲೆ 4 ಸೈಡು ಇದನ್ನು ಕಟ್ ಮಾಡ್ಕೊತೀನಿ. ನೀವು ಹಾಗೆ ಬೇಕಾದರೂ ಹಾಕ್ಬೋದು. ನನಗಿದು ಇಷ್ಟ ಆಗೋಲ್ಲ ಅಂದರೆ ಸೈಡಲ್ಲಿರೋದು. ಸೊ ಇದನ್ನು ಕಟ್ ಮಾಡ್ಕೊತೀನಿ ನಾನು. ಇದನ್ನು 4 ಸೈಡು ಕಟ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಚೀಸ್ ಹಾಕ್ಕೊಳ್ತೀನಿ. ಇದೇ ಥರ ಇನ್ನಷ್ಟು ಸ್ನ್ಯಾಕ್ಸ್ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಅಂತ ಕಮೆಂಟ್ ಮಾಡಿ. ನಾನು ಆದಷ್ಟು ಸ್ನ್ಯಾಕ್ಸ್ ರೆಸಿಪಿ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇಲ್ಲ ಬೇರೆ ರೆಸಿಪೀಸು ಚೆನ್ನಾಗಿ ಬರ್ತಾಯಿದೆ ಅನ್ನೋಂಗಿದ್ರೆ ನೀವು ಬೇರೆ ರೆಸಿಪೀಸ್ ಕೂಡ ನನಗೆ ನೀವು ಟ್ಯಾಗ್ ಮಾಡ್ಬೋದು. ಇದನ್ನ ಟ್ರೈ ಮಾಡ್ತೀನಿ. ನೋಡಿ, 4 ಕಡೆನೂ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ.
ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತೀನಿ. ಇವಾಗ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಚೀಸ್ ಹಾಕ್ತೀನಿ ಇದ್ರ ಮೇಲೆ, ಶ್ರೆಡ್ಡೆಡ್ ಚೀಸ್. ಆಮೇಲೆ ಮತ್ತೆ ನಾನು ಸ್ಲೈಸ್ ಚೀಸ್ನ ಯೂಸ್ ಮಾಡಿಕೊಂಡು ಮತ್ತೆ ಇದೇ ರೆಸಿಪಿನ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ನೋಡಿ, ಇದನ್ನು ನಾನು ತುರಿದಿಟ್ಕೊಂಡಿದ್ದೀನಿ, ಚೀಸ್ ಬ್ಲಾಕು. ಸೊ ಇದನ್ನು ಇವಾಗ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಬೋದು, ನಿಮ್ಮ ಇಷ್ಟ. ನೀವು ಚೀಸ್ ಲವರ್ ಆಗಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಅದು ಒಂದು ವಿತಿನ್ 5 to 10 ಮಿನಿಟ್ಸಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆಯದು. ನಾನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನನ್ನ ಮಗ ಸ್ಕೂಲಿಂದ ಬಂದಿದ್ದ ತಕ್ಷಣ ಮಾಡಿಕೊಟ್ಟೆ. ಸೊ ಅದು ತುಂಬ ಫ್ರೆಶ್ ಆಗಿರುತ್ತೆ. ಇದನ್ನೆಲ್ಲ ಹಾಕಿದ್ಮೇಲೆ ಒಂದು 5 to 6 ಮಿನಿಟ್ಸ್ ನಾವಿದು ತವ ಮೇಲೆ ಮಾಡಿಕೊಂಡ್ರೆ, ನೀವು ಹತ್ರ ಅವನ್ ಇದ್ದರೆ ಅವನಲ್ಲೂ ಮಾಡ್ಕೋಬೋದು, ಇಲ್ಲ ತವ ಮೇಲೆ ಹಾಕ್ಕೊಂಡ್ರೆ 5 to 6 ಮಿನಿಟ್ಸ್ ಟೈಮ್ ಇಟ್ಕೊಳ್ಳಿ. ವೆರಿ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನೀಗ ತವ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಅವನ್ ಇದೆ, ಬಟ್ ಸ್ಟಿಲ್ ತವ ಮೇಲೆ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ನಾನು ತವ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಲೈಸಸ್, ಇವಾಗ ಇದನ್ನು ತವ ಮೇಲೆ ಹಾಕ್ಕೊತೀನಿ. ಚೀಸ್ ಗಾರ್ಲಿಕ್ ಬ್ರೆಡ್ ಸ್ಲೈಸಸ್ನ ಇದ್ರ ಮೇಲೆ ಇವಾಗ ಹಾಕ್ಕೊಳ್ಳೋಣ. ನೀವು ಇನ್ಸ್ಟೆಡ್ ಆಫ್ ಬಟರ್ ನೀವು ಗೀ ಕೂಡ ಯೂಸ್ ಮಾಡ್ಬೋದು. ಬಟರ್ ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಗೀ ಇಷ್ಟಪಡೋರು ಗೀ ಕೂಡ ಹಾಕ್ಕೊಳ್ಬೋದು. ನೋಡಿ, ಈಗ ಇದನ್ನು ಒಂದೊಂದನ್ನೇ ಇಂಚ್ ಮೇಲೆ ಹಾಕ್ಬಿಟ್ಟು ಒಂದು 5 to 6 ಮಿನಿಟ್ಸ್ ಇದನ್ನು ಬಿಟ್ಬಿಡ್ತೀನಿ. ಚೆನ್ನಾಗಿದು ಮೇಲ್ಗಡೆ ಇರೋ ಚೀಸೆಲ್ಲ ಕರಗಿ ಅದು ಬ್ರೆಡ್ ಮೇಲೆ ಕ್ಲೀನಾಗಿ ಕುತ್ಕೊಬೇಕು. ಕೆಳಗಡೆ ಇವನ್ ಆಗಿ ರೋಸ್ಟ್ ಆಗಿರಬೇಕು. ನೀವು ಇದನ್ನು 2 ಸೈಡು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಕೆಳಗಡೆ ಇದು ರೋಸ್ಟ್ ಆಗಿರುತ್ತೆ, ಮೇಲ್ಗಡೆ ನಾವು ಏನು ಹಾಕಿರ್ತಿರೋ ಚೀಸ್ ಅದು ತುಂಬ ಕರಗಿರುತ್ತಲ್ವ, ಸೊ ಸಾಕು. ನೋಡಿ, ಈಗ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಇದಾಗೋ ಅಷ್ಟರಲ್ಲಿ ನಾನು ಇನ್ನೊಂದು ಏನು ಹೇಳಿದೆ, ಚೀಸ್ ಸ್ಲೈಸ್ದು, ಅದನ್ನು ರೆಡಿ ಮಾಡ್ಕೊಳೋದು ಬನ್ನಿ. ಬಿಕಾಸ್ ಎಲ್ಲರ ಮನೇಲೂ ಚೀಸ್ ಸ್ಲೈಸ್ ಇರುತ್ತೆ, ಕೆಲವ್ರ ಮನೇಲಿ ಎರಡೂ ಇರುತ್ತೆ. ಸೊ ಎರಡನ್ನೂ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಈಗ ನಾನು ನಾರ್ಮಲ್ ಚೀಸ್ ಹಾಕಿ ಮಾಡಿದೆ. ಈಗ ನೋಡಿ, ಇನ್ನೊಂದು ಬ್ರೆಡ್ ಮೇಲೆ ನಾನು ಆವಾಗಲೇ ಇವನ್ನಾಗಿ ಏನು ಮಾಡಿಕೊಂಡೆ, ಆ ಮಿಕ್ಸ್ಚರ್ನ ಮಾಡಿ ಮತ್ತೆ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಚೀಸ್ ಸ್ಲೈಸ್ ಇಡ್ತಾಯಿದ್ದೀನಿ. ನೋಡಿ, ಈ ಥರ ಚೀಸ್ ಸ್ಲೈಸ್ ಇಟ್ಟು ಮತ್ತೆ ಇನ್ನೊಂದು ಬ್ರೆಡ್ಗೆ ಮತ್ತೆ ಇವಾಗ ನಾನೇನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಸ್ಪ್ರೆಡ್ ಮಾಡ್ಕೊತೀನಿ ಇವನ್ನಾಗೆ. ಇದು ಕೂಡ ಚೆನ್ನಾಗಿರುತ್ತೆ, ಬಟ್ ಇದು ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಇದು ಸಾಫ್ಟ್ ಇರುತ್ತೆ ಮತ್ತು ಒಳಗಡೆ ನಿಮಗೆ ಚೀಸ್ ಇರೋದ್ರಿಂದ ಚೆನ್ನಾಗಿರುತ್ತೆ. ನಾನು ಎರಡೂ ರೆಸಿಪಿನೂ ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ಬ್ರೆಡ್, ಸೇಮ್ ಮಿಕ್ಸ್ಚರ್ ಯೂಸ್ ಮಾಡಿಕೊಂಡು ಚೀಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ, ಟ್ರೈ ಮಾಡಿ. ಇದನ್ನು ಇವನ್ನಾಗೆ ನಾನು ಸ್ಪ್ರೆಡ್ ಮಾಡ್ಕೊತೀನಿ. ನಾನಿಲ್ಲಿ ನಾರ್ಮಲ್ ಅಮೂಲ್ ಬಟರ್ ಯೂಸ್ ಮಾಡಿದ್ದೀನಿ. ರೆಗ್ಯುಲರಾಗಿ ನಾವು ಅಮೂಲ್ ಬಟರೇ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಬಾಕ್ಸಿಗೆ, ಸ್ಕೂಲ್ ಬಾಕ್ಸಿಗೂ ಕಟ್ಟೋಕ್ಕೂ ಇದು ನಿಮಗೆ ಸಿಂಗಲ್ ಸಿಗುತ್ತಲ್ವ, ಸೊ ನನಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಅಟ್ ಎ ಟೈಮ್ ಒಂದು ಯೂಸ್ ಮಾಡ್ಕೊಳ್ಳೋಕ್ಕೆ. ಇನ್ನೆಷ್ಟು ಸ್ನ್ಯಾಕ್ಸ್ ರೆಸಿಪೀಸು ನಾನು ನಿಮಗೆ ಡೈಲಿ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಚೀಸ್ ಆಗಲೇ ಏನು ಎತ್ತಿಟ್ಕೊಂಡಿದ್ದೆ ಅದ್ರ ಮೇಲೆ ಇವಾಗ ಇದನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ, ಅಂದರೆ ಇಡ್ತಾಯಿದ್ದೀನಿ. ನೋಡಿ, ನಾನು ಇದನ್ನು ಉಲ್ಟಾ ಮಾಡ್ತಾಯಿಲ್ಲ, ಅದ್ರ ಮೇಲೆ ಮತ್ತೆ ಈ ಥರ ಇಡ್ತಾಯಿದ್ದೀನಿ. ಬಿಕಾಸ್ ಮೇಲ್ಗಡೆ ಇರೋ ಗಾರ್ಲಿಕ್ ಎಲ್ಲ ಚೆನ್ನಾಗೇ ಹೆಂಚು ಮೇಲೆ ಕ್ರಿಸ್ಪಿಯಾಗಿ ಬೇಯಬೇಕು, ಅದಕ್ಕೋಸ್ಕರ. ನೋಡಿ, ಆಗಲೇ ನಾನು ಇದು ಮಾಡಿರೋದು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಚೀಸೆಲ್ಲ ಕರಗಿದೆ. ಇವಾಗ ಇದನ್ನು ಎತ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಏನೇ ಹೇಳಿ, ಚೀಸ್ ಯೂಸ್ ಮಾಡ್ಕೊಂಡು ಮಾಡೋ ಎಲ್ಲ ರೆಸಿಪಿನೂ ಸೂಪರಾಗೇ ಇರುತ್ತೆ ಚೀಸ್ ಇಷ್ಟಪಡೋರಿಗೆ. ಈಗ ನೋಡಿ, ಇದನ್ನು ಆಗಿದೆ. ಇದು ನಾನು 2 ಸೈಡು ಕೂಡ ಬೇಯಿಸ್ಕೊಂಡಿಲ್ಲ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಪಿಜ್ಜಾ ಕಟ್ಟರ್ ಹೆಲ್ಪಿಂದ ನಾನು ಇದನ್ನು ಕಟ್ ಮಾಡ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ. ಕ್ರಿಸ್ಪಿ ಆಗಿರೋದ್ರಿಂದ ಕ್ಲೀನಾಗಿ ಕಟ್ ಆಗುತ್ತಿದು. ಈಗ ಚೀಸಿ ಗಾರ್ಲಿಕ್ ಬ್ರೆಡ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ, ಇದು ವೀಕ್ಲಿ ಒನ್ಸ್ ಮಾಡೋದು. ಇವಾಗ ನಮ್ಮ ಮನೇಲಿ ವೀಕ್ಲಿ ಟ್ವೈಸ್ ಆಗಿದೆ. ನೋಡಿ, ಹಿಂದೆಗಡೆ ಏನಿದೆ ಅದು ಕ್ರಿಸ್ಪಿಯಾಗಿದೆ. ಈಗ ಇದು ರೆಡಿ ಟು ಸರ್ವ್. ನೆಕ್ಸ್ಟ್ ಏನು ರೆಡಿ ಮಾಡಿಟ್ಕೊಂಡಿದ್ದೆ, ಇವಾಗ ಇದನ್ನು ಬಟರ್ ಹಾಕಿ ಮತ್ತು ತವ ಮೇಲೆ ಇಡ್ತಾಯಿದ್ದೀನಿ. ಇದು 2 ಸೈಡು ರೋಸ್ಟ್ ಮಾಡ್ಕೊತೀನಿ. ಆಗಲೇ ಥರ ಒಂದು ಸೈಡ್ ರೋಸ್ಟ್ ಮಾಡ್ಕೊಳಲ್ಲ ಇದನ್ನು. ಸೊ ಮತ್ತೆ ಇದು ಒಂದು ಕಡೆ ರೋಸ್ಟ್ ಆಗೋ ಅಷ್ಟರಲ್ಲಿ ನೋಡಿ, ಫಸ್ಟ್ ಮಾಡಿರೋ ರೆಸಿಪಿ ರೆಡಿಯಾಗಿದೆ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನಗೂ ಮೋಟಿವೇಟ್ ಆಗುತ್ತೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ. ನೋಡಿ, ಈಗ ಸೆಕೆಂಡ್ ರೆಸಿಪಿ ನಾನು ಏನು ಮಾಡಿದೆ ಅದು ಕೂಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ 2 ಕಡೆನೂ ರೋಸ್ಟ್ ಮಾಡಿಕೊಂಡು ನೋಡಿ, ಒಳಗಡೆ ಚೀಸ್ ಕೂಡ ಮೆಲ್ಟ್ ಆಗಿದೆ. ಸೊ ಇವಾಗ ಇದು ಎರಡೂ ತಿನ್ನೋಕ್ಕೆ ರೆಡಿಯಾಗಿದೆ. ಇವೆರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಎಲ್ರಿಗೂ ಬಾಯ್.